Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. ಶೋಕಾಸ್ ನೋಟಿಸ್ ಅನ್ನು ನೀಡಿರುವುದು ವಿದೇಶಾಂಗ ಸಚಿವಾಲಯ. ರಾಜತಾಂತ್ರಿಕ ಪಾಸ್ಪೋರ್ಟ್ ಮೂಲಕ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ಪತ್ತೆಗೆ ಈಗ ನಾನಾ ಪ್ರಯತ್ನಗಳಾಗ್ತಾ ಇವೆ. ವಿದೇಶಾಂಗ ಸಚಿವಾಲಯ ಶೋಕಾಸ್ ನೋಟಿಸ್ ನೀಡಿದೆ. ಸಿಎಂ ಸಿದ್ದರಾಮಯ್ಯನವರು 2 ಬಾರಿ ಪ್ರಧಾನಿಯವರಿಗೆ ಪತ್ರವನ್ನ ಬರೆದಿದ್ರು. ಎಸ್ಐಟಿ ಕೂಡ ಪತ್ರ ಬರೆದಿದ್ದು ಪಾಸ್ಪೋರ್ಟ್ ರದ್ದು ಮಾಡುವಂತೆ. ಎಸ್ಐಟಿ ಪತ್ರದ ಬೆನ್ನಲ್ಲೇ ವಿದೇಶಾಂಗ ಸಚಿವಾಲಯ ಅಲರ್ಟ್ ಆಗಿದೆ. ನೋಟಿಸ್ ಮೂಲಕ ಉತ್ತರ ಕೇಳಿದೆ ವಿದೇಶಾಂಗ ಸಚಿವಾಲಯ. ಎಸ್ಐಟಿ ಬರೆದಂತಹ ಪತ್ರದ ಮೇರೆಗೆ ವಿದೇಶಾಂಗ ಸಚಿವಾಲಯ ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿರುವುದು. ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ನೀಡಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು. ವಿದೇಶಾಂಗ ಸಚಿವಾಲಯ ನೀಡಿರುವಂತಹ ನೋಟಿಸ್ಗೆ ಈಗ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಎಸ್ಐಟಿ ಪತ್ರ ಬರೆದಿತ್ತು. ಎಸ್ಐಟಿ ಪತ್ರದ ಬೆನ್ನಲ್ಲೇ ವಿದೇಶಾಂಗ ಸಚಿವಾಲಯ ಅಲರ್ಟ್ ಆಗಿದೆ. ಒಂದು ಕಡೆ ಎಸ್ಐಟಿ ಬರೆದಂತಹ ಪತ್ರ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಅವರಿಗೆ 2 ಬಾರಿ ಪತ್ರವನ್ನು ಬರೆದಿದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಮೂಲಕ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ಪತ್ತೆಗೆ ನಾನಾ ಪ್ರಯತ್ನಗಳಾಗ್ತಾ ಇದ್ರು ಕೂಡ ಪ್ರಜ್ವಲ್ ಇನ್ನೂ ಪತ್ತೆ ಇಲ್ಲ. ಹೇಗಾದ್ರೂ ಸರಿ ಭಾರತಕ್ಕೆ ಆತನನ್ನು ಕರೆಸಬೇಕು, ಜೊತೆಗೆ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಅದರ ಒಂದು ಪ್ರಯತ್ನ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿರೋದು. ನೋಟಿಸ್ ಮೂಲಕ ಉತ್ತರವನ್ನ ಕೇಳಿದೆ ವಿದೇಶಾಂಗ ಸಚಿವಾಲಯ. ಅಂದ್ರೆ ಎಸ್ಐಟಿ ಬರೆದಿರುವಂತಹ ಪತ್ರಕ್ಕೆ, ಮನವಿಗೆ ಸ್ಪಂದಿಸಿರುವಂತಹ ವಿದೇಶಾಂಗ ಸಚಿವಾಲಯ ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿರೋದು. ಈ ಶೋಕಾಸ್ ನೋಟಿಸ್ ಜಾರಿ ಮಾಡಿದ ನಂತರ ಯಾವ ಕಾರಣಕ್ಕೆ ತಲೆಮರೆಸಿಕೊಂಡಿರೋದು ಉತ್ತರವನ್ನ ಕೊಡಬೇಕಾಗತ್ತೆ ಪ್ರಜ್ವಲ್. ಉತ್ತರವನ್ನ ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ಕಾನೂನು ಕಟ್ಟಳೆಗಳನ್ನ, ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ. ಹಾಗಾಗಿ ಇಲ್ಲಿ ಶೋಕಾಸ್ ನೋಟಿಸ್ ಅನ್ನ ಯಾವ ರೀತಿ ನಿಭಾಯಿಸ್ತಾರೆ ಕಾದ್ ನೋಡಬೇಕಾಗಿದೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ, ಈ ನೋಟಿಸ್ಗಳಿಗೆ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಕೊಡ್ತಾರೆ, ಉತ್ತರವನ್ನು ಕೊಡ್ತಾರೆ, ಎಸ್ಐಟಿಯ ಮುಂದಿನ ಕ್ರಮ ಏನು, ವಿದೇಶಾಂಗ ಸಚಿವಾಲಯ ಈಗ ಇಲ್ಲಿ ಇಂಟರ್ಫಿಯರ್ ಆಗಿರೋದಕ್ಕೆ ಯಾವ ರೀತಿ ಕ್ರಮ ಮುಂದಾಗುತ್ತೆ ಕಾದ್ ನೋಡಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ದೆಹಲಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇಲ್ಲಿ ಪ್ರಜ್ವಲ್ ರೇವಣ್ಣಗೆ ನೋಟಿಸ್ ಮೇಲೆ ನೋಟಿಸ್ ನೀಡಲಾಗ್ತಾ ಇದೆ, ಆದ್ರೂ ಕೂಡ ಪತ್ತೆ ಇಲ್ಲ. ಇದೀಗ ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿದೆ ವಿದೇಶಾಂಗ ಸಚಿವಾಲಯದಿಂದ. ಸೊ ಇದು ಎಷ್ಟರ ಮಟ್ಟಿಗೆ ಪ್ರಯೋಜನಕಾರಿ ಆಗಬಹುದು, ಮತ್ತೆ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಯಾವ ರೀತಿಯ ಕಾನೂನು ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು? ಸುಕನ್ಯಾ, ಇದೊಂದು ಪ್ರಕ್ರಿಯೆಯನ್ನ ವಿದೇಶಾಂಗ ಸಚಿವಾಲಯ ಮಾಡ್ತಾ ಇರುವಂತಹದ್ದು. ಈಗ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು, ಅವರನ್ನ ವಿದೇಶದಿಂದ ಭಾರತಕ್ಕೆ ಕರೆಸಬೇಕು, ಅದರಲ್ಲೂ ಕರ್ನಾಟಕದಲ್ಲಿ ಅವರ ಬಗ್ಗೆ ಇರ್ತಕ್ಕಂಥ ಪ್ರಕರಣದ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ರು. ಮತ್ತೆ ಅವರ ಮೇಲಿರ್ತಕ್ಕಂತಹ ಕೇಸ್ಗಳೇನು, ಆ ಕೇಸ್ಗಳ ತೀವ್ರತೆ ಏನು, ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ತನಿಖೆಗೆ ಯಾಕೆ ಅಗತ್ಯ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ವಿವರವನ್ನು ಬರೆದಿದ್ರು. ಮತ್ತೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಗೊಳಿಸುವ ಬಗ್ಗೆ ಅಥವಾ ವಾಪಸ್ ಪಡೆಯುವ ಬಗ್ಗೆ ಇದ್ರ ಬಗ್ಗೆ ಚಿಂತನೆ ನಡೀತಾ ಇದೆ, ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ವಿದೇಶಾಂಗ ಸಚಿವಾಲಯ ಪ್ರತಿಕ್ರಿಯೆಯನ್ನು ಕೊಟ್ಟಿತ್ತು. ಈಗ ಬರ್ತಿರ್ತಕ್ಕಂತಹ ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ ವಿದೇಶಾಂಗ ಸಚಿವಾಲಯ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮುಖ್ಯವಾಗಿ ಶೋಕಾಸ್ ನೋಟಿಸ್ನಲ್ಲಿ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಉತ್ತರವನ್ನ ಕೊಡಬೇಕಾಗುತ್ತೆ. ಅವರು ವಿದೇಶಕ್ಕೆ ಹೋಗಿರೋದು ಏನಕ್ಕೆ, ನಿಜವಾಗ್ಲೂ ಅವರು ಪರಾರಿ ಆಗಿದ್ದಾರಾ, ಅವ್ರು ಯಾವಾಗ ಬರ್ತಾರೆ, ಈ ಥರದೊಂದು ಅಲಿಗೇಷನ್ ಅವ್ರ ಮೇಲೆ ಬಂದಿದೆ. ಅವರ ಮೇಲೆ ಅವರ ಬಳಿ ಇರ್ತಕ್ಕಂಥ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಬಂದಿದೆ. ಅದಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಏನು ಉತ್ತರವನ್ನ ಕೊಡ್ತಾರೆ, ಅವರೇ ಕೊಡ್ತಾರಾ ಅಥವಾ ವಕೀಲರ ಮೂಲಕ ಕೊಡಿಸ್ತಾರ ಅನ್ನುವಂತಹದ್ದನ್ನ ನೋಡಬೇಕಾಗಿದೆ. ಮುಖ್ಯವಾಗಿ ಶೋಕಾಸ್ ನೋಟಿಸ್ ಅನ್ನುವಂತಹದ್ದು ಒಂದು ಪ್ರಕ್ರಿಯೆ. ಈಗ ಯಾರು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಹೊಂದಿದ್ದಾರೆ ಅವರ ಪಾಸ್ಪೋರ್ಟ್ ಅನ್ನು ರದ್ದುಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಒಂದು ಸರ್ಕಾರ ಮಾಡಿಕೊಂಡಾಗ ಅಥವಾ ತನಿಖಾ ಸಂಸ್ಥೆಗಳು ಮಾಡಿಕೊಂಡಾಗ ವಿದೇಶಾಂಗ ಸಚಿವಾಲಯ ಶೋಕಾಸ್ ನೋಟಿಸ್ ಅನ್ನ ಕೊಡುತ್ತೆ. ಅದಕ್ಕೆ ಕಾರಣಗಳನ್ನ ಅವರು ಕೊಡಬೇಕಾಗುತ್ತೆ. ಯಾರು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಹೊಂದಿದ್ದಾರೆ ಅವರು ಕಾರಣಗಳನ್ನ ಕೊಡಬೇಕಾಗುತ್ತೆ. ನಾನು ಯಾಕೆ ವಿದೇಶಕ್ಕೆ ಹೋಗಿದ್ದೇನೆ, ಯಾವಾಗ ಬರ್ತೇನೆ, ಮತ್ತೆ ತನ್ನ ಮೇಲಿರ್ತಕ್ಕಂಥ ಆರೋಪಗಳೇನು, ಈ ಆರೋಪಗಳಿಗೆ ತನಿಖೆಗೆ ಬರಬೇಕು ಅಂತಂದ್ರೆ, ಆರೋಪ ಮೇಲೆ ಏನು ತನಿಖೆಗೆ
ಭಾಗಿಯಾಗ್ತೀನಿ ಅಂತಂದ್ರೆ ಯಾವಾಗ ಬರ್ತೀನಿ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಅದು ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರ ಪಾಸ್ಪೋರ್ಟ್ ಅನ್ನು ರದ್ದು ಮಾಡೋದಿಲ್ಲ. ಪ್ರಜ್ವಲ್ ರೇವಣ್ಣ ಪತ್ತೆ ಇಲ್ಲ, ಯಾವ ರೀತಿ ಉತ್ತರವನ್ನ ಕೊಡ್ಬೇಕಾಗತ್ತೆ ಅಂತ? ಈಗ ನೋಟಿಸ್ಗೆ ಉತ್ತರವನ್ನ ಮುಖತಃ ಹಾಜರಾಗಿ ಕೊಡ್ಬೇಕಾಗತ್ತಾ ಅಥವಾ ವಿಡಿಯೋ ಮೂಲಕ ಕಳಿಸಬಹುದಾ ಅಥವಾ ಯಾವ ರೀತಿ ಒಂದು ಕಮ್ಯುನಿಕೇಶನ್ ಆಗುತ್ತೆ ಇದರಲ್ಲಿ ಅಂತ? ಮುಖತಃ ಹಾಜರಾಗಬೇಕು ಅನ್ನುವಂಥದ್ದಿಲ್ಲ. ಈಗ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿದ್ದಾರೆ. ಸಂಸದರಾಗಿ ಅವರು ಯಾವ ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ ಆ ಅಡ್ರೆಸ್ಗೆ ಈಗ ಶೋಕಾಸ್ ನೋಟಿಸ್ ಅನ್ನ ಕಳಿಸ್ತಾರೆ. ಅವರು ಅದಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಉತ್ತರವನ್ನ ಕೊಡಬೇಕಾಗತ್ತೆ. ಪತ್ರದ ಮೂಲಕವೇ ಅಥವಾ ಇಮೇಲ್ ಮೂಲಕ ಉತ್ತರವನ್ನ ಕೊಡಬೇಕಾಗತ್ತೆ. ಅಂದ್ರೆ ಈ ತರದೊಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅನ್ನುವಂತಹ ಒಂದು ಮನವಿ ಬಂದಿರೋದ್ರಿಂದ ಇದಕ್ಕೆ ಅವರು ಕಾರಣಗಳನ್ನ ಕೊಡಬೇಕಾಗತ್ತೆ. ನಾನು ಯಾಕೆ ವಿದೇಶಕ್ಕೆ ಹೋಗಿದ್ದೇನೆ, ಯಾವ ಕಾರಣಗಳಿಗೆ ಹೋಗಿದ್ದೇನೆ, ಅಥವಾ ನಾನು ಎಲ್ಲಿದ್ದೇನೆ, ಯಾವ ದೇಶದಲ್ಲಿದ್ದೇನೆ, ಮತ್ತೆ ನಾನು ಯಾವ ಕೆಲಸಕ್ಕಾಗಿ ಹೋಗಿದ್ದೇನೆ, ಅದ್ರ ಮತ್ತೆ ಯಾವಾಗ ವಾಪಸ್ ಬರ್ತೇನೆ, ಈ ತರದೊಂದು ಅಲಿಗೇಷನ್ ಬಂದಿರೋದ್ರಿಂದ ಯಾವಾಗ ತನಿಖಾ ಸಂಸ್ಥೆಗಳ ಮುಂದೆ ಹಾಜರಾಗ್ತೇನೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅವ್ರಿಗೆ ಅನ್ಸಿದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತೆ ಅದಕ್ಕೆ ಒಂದಷ್ಟು ಟೈಮ್ ಕೂಡ ಕೊಡ್ತಾರೆ. ಶೋಕಾಸ್ ನೋಟಿಸ್ ಕೊಟ್ಟಿರೋದ್ರಿಂದ ಅದಕ್ಕೆ ಟೈಮ್ ಕೂಡ ಕೊಟ್ಟಿರ್ತಾರೆ. ಇಷ್ಟು ದಿವಸಗಳ ಒಳಗೆ ಅವರು ಸಂಪೂರ್ಣ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಅದನ್ನ ಇಮೇಲ್ ಮೂಲಕವೂ ಕಳಿಸಬೇಕಾಗುತ್ತೆ ಅಥವಾ ಪತ್ರದ ಮೂಲಕವೂ ಕೂಡ ಅವರಿಗೆ ಕಳಿಸಬಹುದಾಗುತ್ತೆ. ಇದಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ. ಸುಕನ್ಯಾ, ಓಕೆ, ಧನ್ಯವಾದ ಹರೀಶ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.